ಅತ್ತಿಗೆ ಜೊತೆ ಜೋರಾಗಿತ್ತು ಮೈದುನನ ಕಾಮದಾಟ. ಬಂಗಡಿ ಮೀನು ಬಳುಕಿದಾಗ ಅಣ್ಣನಿಂದಲೇ ತಮ್ಮ ರಾಮಚಂದ್ರನ ಕಥೆ ಫಿನಿಶ್. ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮ ಅನ್ನೋ ಸಂಸ್ಕೃತಿ ನಮ್ದು. ಅತ್ತಿಗೆ ಕೂಡ ಮೈದುನರನ್ನ ಮಕ್ಕಳಂತೆ ಕಾಣ್ಬೇಕು. ಆದ್ರೆ ಇಲ್ಲಿ ಅತ್ತಿಗೆ ಮತ್ತು ಮೈದುನರ ಆಟ, ತುಂಟಾಟ, ಕಾಮದಾಟ ಮಿತಿ ಮೀರಿತ್ತು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಗ್ರಾಮವೊಂದರಲ್ಲಿ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಅಣ್ಣ ಅತ್ತಿಗೆಯ ಸುಂದರ ಸಂಸಾರದಲ್ಲಿ ರಾಮಚಂದ್ರ ಎಂಬ ತಮ್ಮ ತನ್ನ ವರಸೆ ತೋರಿಸಿದ್ದಾನೆ. ಅಣ್ಣ ಮಾಲತೇಶನ ಹೆಂಡತಿಯನ್ನೇ ಬಲೆಗೆ ಬೀಳಿಸಿಕೊಂಡಿದ್ದ. ಆಕೆಗೂ ಗಂಡನಿಗಿಂತ ಮೈದುನನ ಸುಖವೇ ಇಷ್ಟವಾಗಿತ್ತು. ಗಂಡನಿಲ್ಲದಾಗ ಮೈದುನನ ಜೊತೆ ಈ ಮದನಾರಿ ಮೈ ಮರೆತು ಹೋಗ್ತಿದ್ಲು. ಮೈದುನನ ಜೊತೆ ಏಕಾಂತವಾಗಿ ಸೇರ್ತಾ ಇದ್ಲು. ಬಾ ರಸಿಕನೇ ನನ್ನ ಮನದರಸನೆ ಅಂತ ಕರಿತಾ ಇದ್ಲು. ಕನಸೆಲ್ಲ ನನಸಾದ್ರೆ ಹೀಗೆ ಕೂಸೆ. ಈ ವಿಷಯ ಅಣ್ಣ ಮಾಲತೇಶನಿಗೆ ಗೊತ್ತಾಗಿ ಇಬ್ಬರಿಗೂ ಬುದ್ಧಿ ಹೇಳಿದ್ದ. ಆದ್ರೆ ಕಾಮ ಎಂಬ ಪಿಶಾಚಿ ಇವರನ್ನ ಆವರಿಸಿತ್ತು. ಮತ್ತೆ ಮತ್ತೆ ಸರಸ ಸಲ್ಲಾಪ ಜೋರಾಗಿತ್ತು. ಮದನ ಮನಮೋಹಿನಿಯರ ಚೆಲ್ಲಾಟ ಕೇಕ್ ಏರಿಸಿತ್ತು. ಇದರಿಂದ ಬೇಸತ್ತ ಅಣ್ಣ ಮಾಲತೇಶ್ ತಮ್ಮನಿಗೆ ಮದುವೆ ಮಾಡಬೇಕು, ಪೂಜೆ ಮಾಡಿಸಬೇಕು ಎಂಬ ನೆಪೋಡಿ ದೂರದ ಜಮೀನಿಗೆ ಕರ್ಕೊಂಡು ಹೋಗಿ ಖೇಲ್ ಖತಮ್ ಮಾಡಿ ಹೂತು ಬಿಟ್ಟ. ಬಳಿಕ ದೃಶ್ಯಂ ಸ್ಟೈಲ್ ನಲ್ಲಿ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದ. ಅಣ್ಣನೇ ತಮ್ಮನ್ನ ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಯಲಾಗಿದೆ. ಇದರಲ್ಲಿ ಮಾಲ್ತೇಶ್ ಅನ್ನೋ ಒಬ್ಬ ವ್ಯಕ್ತಿ, ಆತ ಅಣ್ಣ, ಸುಮಾರು 32 ವಯಸ್ಸು ಈತನಿಗೆ. ಆತನ ತಮ್ಮ ರಾಮಚಂದ್ರ ಅಂತಂದು ಸುಮಾರು 28 ವಯಸ್ಸು, ಆತನ ಕೊಲೆ ಮಾಡಿರ್ತಾನೆ. ಈತ ಅಣ್ಣ ಯಾರಿರ್ತಾನೆ ಮಾಲ್ತೇಶು, ಆತನಿಗೆ ಹಲವಾರು ವರ್ಷಗಳ ಕೆಳಗಡೆ ಮದುವೆ ಆಗಿರುತ್ತೆ. ಸೊ ಅಣ್ಣನ ಹೆಂಡತಿ ಜೊತೆಗೆ ಈತ ತಮ್ಮ ಯಾರಿರ್ತಾನೆ ರಾಮಚಂದ್ರ, ಆತಂದು ಇಲ್ಲಿಗಲ್ ಕಾಂಟ್ಯಾಕ್ಟ್ ಇರುತ್ತೆ ಅಂತಂದು ಈತನಿಗೆ ಸಂಶಯ ಇರುತ್ತೆ. ಹಾಗೂ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿರ್ತಾನೆ, ಇಲ್ಲ ನೀನು ಈ ರೀತಿ ನನ್ನ ವೈಫ್ ಜೊತೆಗೆ ಬರಬಾರ್ದು, ಇಷ್ಟು ಸಲಿಗೆಯಿಂದ ಇರಬಾರ್ದು ಅಂತಂದು. ಅದಾದ ನಂತರ ಏನಾಗಿರುತ್ತೆ, ಇವನಿಗೆ ತಮ್ಮನಿಗೆ ಮದುವೆ ಆಗಿರೋದಿಲ್ಲ. ಸೊ ಇವನು ಎಷ್ಟು ಹೇಳಿದ್ರು ನಿಲ್ಲಿಸ್ತಾ ಇಲ್ಲ ಅಂತಂದು ಹೇಳಿ ಸುಮಾರು 1.5-2 ತಿಂಗಳು ಮುಂಚೆ ಈತನಿಗೆ ಮನವೊಲಿಸ್ತಾನೆ. ಇಲ್ಲ ಯಾರೋ ಒಬ್ಬರು ಸ್ವಾಮೀಜಿ ಇದ್ದಾರೆ, ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ರೆ ಬೇಗ ಮದುವೆ ಆಗುತ್ತಂತೆ ಅಂತ ಹೇಳಿ ಒಂದು ದಿನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾನೆ. ಅದಾದಮೇಲೆ ಮರುದಿನ ಮತ್ತೊಂದು ಸಲ ಹೋಗಿ ಇಲ್ಲ ಸ್ವಾಮೀಜಿ ಮತ್ತೊಂದು ಪೂಜೆ ಮಾಡಲಿಕ್ಕೆ ಅಂತಂದು ಹೇಳಿದ್ದಾರೆ ಅಂತ ಹೇಳಿ ಸೊರಬ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಮೀನಿಗೆ ಕರ್ಕೊಂಡು ಹೋಗ್ತಾನೆ. ಮಂಜುನಾಥ್ ಅನ್ನೋ ಒಬ್ಬ ವ್ಯಕ್ತಿಯ ಜಮೀನದು. ಸೊ ಅವರು ಬೆಂಗಳೂರಿನಲ್ಲಿರ್ತಾರೆ, ಇದು ಖಾಲಿ ಇರುತ್ತೆ ಯಾವಾಗಲೂ. ಸೊ ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲ ನಾನು ಪೂಜೆ ಮಾಡಬೇಕು ಅಂದರೆ ಫಾಲೋ ಅಪ್ ಪೂಜೆ ಹೇಳಿದ್ದಾರೆ ಸ್ವಾಮಿಗಳು. ಸೊ ಆ ಪೂಜೆ ಮಾಡ್ತು ಅಂತಂದರೆ ಬೇಗ ಮದುವೆ ಆಗುತ್ತಂತೆ ನಿನಗೆ ಅಂತಂದು ಹೇಳಿ ಅವನ ಕೈನೆಲ್ಲನೂ ಕೂಡ ಒಂದು ಮರ ಇರುತ್ತೆ ಅದಕ್ಕೆ ಕಟ್ಟಾಕ್ತಾನೆ, ಕಾಲನ್ನು ಕೂಡ ಕಟ್ಟಾಕ್ತಾನೆ. ಆಮೇಲೆ ಆತನಿಗೆ ಚೆನ್ನಾಗಿ ಕುಡಿಸ್ತಾನೆ, ಯಾರು ವಿಕ್ಟಿಮ್ ಇದ್ದಾನೆ ಆತನಿಗೆ ಕುಡಿಸ್ಬಿಟ್ಟು ಕುಂಕುಮ ಎಲ್ಲ ಹಚ್ಚಿ ನಿಂಬೆಹಣ್ಣನ್ನೆಲ್ಲ ಕೈಗೆ ಕೊಟ್ಟು ಯಾವಾಗ ಇವನು ಸ್ವಲ್ಪ ಇಂಟಾಕ್ಸಿಕೇಟ್ ಆಗ್ತಾನೆ ಆವಾಗ ಅವನನ್ನು ಸ್ಟ್ರ್ಯಾಂಗುಲೇಟ್ ಮಾಡಿ ಕೊಲೆ ಮಾಡಿರ್ತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಪಿಟ್ಟನ್ನು ಡಿಗ್ ಮಾಡಿಟ್ಟಿರ್ತಾನೆ 2 ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು. ಸೊ ಆ ಪಿಟ್ಟಲ್ಲಿ ಇವನ ಬಾಡಿನ ಹಾಕಿ ಒಂದು ಅರ್ಧ ಮಣ್ಣನ್ನು ಮುಚ್ಚಿಬಿಟ್ಟು ಅವತ್ತು ನೈಟು ಹೊರಟಿರ್ತಾನೆ. ಈತ 45 ದಿನ ಕಳೆದ್ರೂ ರಾಮಚಂದ್ರನ ಸುಳಿವು ಇಲ್ಲದಕ್ಕೆ ದೊಡ್ಡ ಮಗನ ಮೇಲೆ ತಾಯಿಗೆ ಅನುಮಾನ ಬಂದಿತ್ತು. ಆ ಹೊತ್ತಿಗೆ ಸೊಸೆ ಕೂಡ ತಮ್ಮ ಸಂಬಂಧದ ಬಗ್ಗೆ ಬಾಯ್ಬಿಟ್ಲು. ಆಗಲೇ ನೋಡಿ ತಮ್ಮನ ಕೊಂದ ಅಣ್ಣ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ.
ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಮುಧೋಳದ ಬಿಲ್ ಮೆಮೋರಿಯಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೀಗ ಅರಳಿಕಟ್ಟಿ ಫೌಂಡೇಶನ್ ಒಡೆತನದಲ್ಲಿ ಮತ್ತಷ್ಟು ಸೌಲಭ್ಯಗಳೊಂದಿಗೆ ವಿಶೇಷ ಹೆಜ್ಜೆ ಇಟ್ಟಿದೆ. ನುರಿತ ಬೋಧಕ ವೃಂದ, ಅತ್ಯಾಧುನಿಕ ಕ್ಲಾಸ್ ರೂಮ್ಗಳು, ಕ್ರೀಡಾಂಗಣ, ಲ್ಯಾಬ್ ಸೌಲಭ್ಯಗಳ ಜೊತೆಗೆ ಈಗ ಹಾಸ್ಟೆಲ್ ಫೆಸಿಲಿಟಿ ಕೂಡ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ನಗರದ ಹಾಗೂ ಹಳ್ಳಿಗಳಿಂದ ಬರುವ ಮಕ್ಕಳಿಗಾಗಿಯೇ ವಸತಿ ನಿಲಯ ಆರಂಭವಾಗಿದೆ. ಶುಚಿ ರುಚಿಯಾದ ಊಟ ಉಪಚಾರ ಕೊಠಡಿಗಳು ಇಲ್ಲಿವೆ. ನರ್ಸರಿಯಿಂದ 10ನೇ ತರಗತಿ ತನಕ ಇರುವ ಈ ಶಾಲೆಯಲ್ಲಿ ಸ್ಕೂಲ್ ಬಸ್ ಸೌಲಭ್ಯ, ಕ್ರೀಡೆ, ಸಾಂಸ್ಕೃತಿಕ, ಸ್ಪರ್ಧಾತ್ಮಕ ಕ್ಷೇತ್ರ, ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ಬೋಧನೆಗೂ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಈಗಾಗಲೇ 2026-27ನೇ ಸಾಲಿನ ಅಡ್ಮಿಷನ್ ಆರಂಭವಾಗಿದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯದ ನಿರ್ಮಾಣವೇ ನಮ್ಮ ಉದ್ದೇಶ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.